ಇದು ಆಗದ ಮಾತು ಆದರೂ ಕೂಡ ಸವಾಲು ಮೇಲೆ ಸವಾಲನ್ನು ಹಾಕ್ತಾ ಇರ್ತಾರೆ. ಸಂಪತ್ತಿಗೆ ಸವಾಲ್ ಅಂತ ಅಂದರೆ ಎಲ್ಲರಿಗೂ ಬರೋದು ರಾಜ್ಕುಮಾರ್ ಅವರ ಫಿಲ್ಮು. ಆದರೆ ಇದು ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಬೇರೆ ರೀತಿಯಾದಂಥ ಸವಾಲು. ಇದು ದೊಡ್ಡಗೌಡರ ಫ್ಯಾಮಿಲಿ ವರ್ಸಸ್ ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೀತಾ ಇರುವಂಥ ಸಂಪತ್ತಿಗೆ ಸವಾಲು. ನಿಮ್ಮ ಸಂಪತ್ತೆಷ್ಟು, ನನ್ನ ಸಂಪತ್ತೆಷ್ಟು, ಬನ್ನಿ ಬಹಿರಂಗವಾಗಿ ಪಂಥಾವಾನ ಅಂತಂದರು. ನಾನು ಬರ್ತೀನಿ ನೀವು ಬನ್ನಿ ಅಂತಿದ್ದಾರೆ. ಹೌದು, ನಾನು ಬರ್ತೀನಿ ನೀವು ಬನ್ನಿ ಅಂತ ಅವರು ಹೇಳ್ತಾ ಇದ್ದಾರೆ. ಇಬ್ಬರೂ ಬರಲ್ಲ, ಬಟ್ ಕರಿತಾ ಇರೋದು ಇಬ್ಬರು. ಒಳ್ಳೆ ಮಜವಾಗಿದೆಯಲ್ಲ, ನೋಡಿ ಸ್ಟೋರಿಯನ್ನು. ದೊಡ್ಡಗೌಡರ ಸಂಪತ್ತಿಗೆ ಡಿಕೆ ಶಿವಕುಮಾರ್ ಸವಾಲ್. ಎಚ್.ಡಿ. ಕುಮಾರಸ್ವಾಮಿ ಪಂಥಾಹ್ವಾನ ಸ್ವೀಕರಿಸಿದ ಡಿಸಿಎಂ. ದಂಡು ದಾಳಿ ಏನಿಲ್ಲ, ಸಿಂಗಲ್ ಆಗಿ ಬರ್ತೀನಿ ಎಂದ ಡಿಕೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಟೌನ್ಶಿಪ್ ಕಾಳಗ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ದೊಡ್ಡಗೌಡರ ಸಂಪತ್ತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸವಾಲ್ ಹಾಕಿದ್ದಾರೆ. ಯಾರ ಆಸ್ತಿ ಎಷ್ಟಿದೆ ಎಂಬ ಬಗ್ಗೆ ಬಹಿರಂಗ ಚರ್ಚೆಗೆ ಬರಲಿ ಅಂತ ಬುಲಾವ್ ಕೊಟ್ಟಿದ್ದಾರೆ. ದೇವೇಗೌಡರ ಕುಟುಂಬ ಹಾಸನದಲ್ಲೇ ಜಮೀನು ತೆಗೆದುಕೊಳ್ಳಬಹುದಿತ್ತಲ್ಲ, ಅದನ್ನ ಬಿಟ್ಟು ರಾಮನಗರ ಬಳಿ ಯಾಕೆ ಬಂದ್ರು, ಜಮೀನು ಖರೀದಿ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು. ಇನ್ನೂ ಅದರ ಬಗ್ಗೆ ಚರ್ಚೆಗೆ ಬರೋದಾದ್ರೆ ನಾನು ಸಿದ್ಧ, ದಂಡು ದಾಳಿ ಕರೆದುಕೊಂಡು ಬರಲ್ಲ, ಸಿಂಗಲ್ ಆಗೇ ಬರ್ತೀನಿ ಅಂತ ಗುಡುಗಿದ್ದಾರೆ. ಚರ್ಚೆ ಕರೆದಂತೆ ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳಿದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರೆಲ್ಲ ಹೇಳ್ತಾ ಇದ್ರು. ನನಗೆ ಆ ರೈತನ ಬಿಡೋಕ್ಕೆ ಇಷ್ಟ ಇಲ್ಲ. ಇರಲಿ ಪಾಪ ಅವ್ರು ಕರೆದಾಗ ನಾವು ಹೋಗ್ಬೇಕು. ಈಗ ಫಸ್ಟು ಅವ್ರು ಮಾಡಬೇಕಾದ ಇಷ್ಟೇ. ಪಂಥಾವನಕ್ಕೆ ನಾನು ರೆಡಿ ಇದ್ದೀನಿ, ನಂಬರ್ 1. ಇನ್ನು ಕುಮಾರಸ್ವಾಮಿ ಪಂಥಾಹ್ವಾನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಬಹಿರಂಗ ಚರ್ಚೆಗೂ ರೆಡಿ ಎಂದಿದ್ದಾರೆ. ದಿನಾಂಕ ಮತ್ತು ಸಮಯವನ್ನ ಕುಮಾರಸ್ವಾಮಿಯೇ ಫಿಕ್ಸ್ ಮಾಡ್ಲಿ, ಆದ್ರೆ 3 ದಿನ ಮುಂಚಿತವಾಗಿ ತಿಳಿಸಿದ್ರೆ ಸಾಕು, ನಾನೊಬ್ಬನೇ ಬಹಿರಂಗ ಚರ್ಚೆಗೆ ಸಿದ್ಧ ಅಂತ ಸವಾಲ್ ಹಾಕಿದ್ದಾರೆ. ಯಾರು ಡಿಕೆ ಶಿವಕುಮಾರ್ ಅವರು ಮಾಡೋಣ, ಚರ್ಚೆ ಮಾಡೋಣ, ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡಲಿಕ್ಕೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿದ್ರೆ ಬನ್ನಿ, ಅದು ಏನು ಚರ್ಚೆ ಮಾಡಬೇಕು. ನೆನ್ನೆ ರೈತರು ಬಂದು 20 ಜನ ಭೇಟಿ ಮಾಡಿದ್ರಲ್ಲ, ನಿಮ್ಮದೆಂಥದ್ದು ನಿಮ್ಮ ನ್ಯಾಷನಲ್ ಕಾಲೇಜು, ಆ ಕಾಲೇಜ್ ಹಣೆ ಬರವೋ ಗೊತ್ತು. ಅದು ಎಷ್ಟು ಜನಕ್ಕೆ ಟೋಪಿ ಹಾಕಿ ಇದನ್ನು ಸೃಷ್ಟಿ ಮಾಡಿ ದಾಖಲೆಗಳನ್ನ ಆ ಕಾಲೇಜ್ ಕಟ್ಟೋರೆ ಪಾಪ ನಿಲ್ತಿದೆ. ಅಲ್ಲಿ ಯಾವ ಚರ್ಚೆಗೂ ಸಿದ್ಧ ಇದ್ದೇನೆ. ಬಿಡದಿನಲ್ಲಿ ಪಂಥಾವನ ಚರ್ಚೆ ಕರೆದಂತೆ ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳಿದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರೆಲ್ಲ ಹೇಳ್ತಾ ಇದ್ರು. ನನಗೆ ಆ ರೈತನ ಬಿಡೋಕ್ಕೆ ಇಷ್ಟ ಇಲ್ಲ. ಇರಲಿ ಪಾಪ ಅವ್ರು ಕರೆದಾಗ ನಾವು ಹೋಗ್ಬೇಕು. ಈಗ ಫಸ್ಟು ಅವ್ರು ಮಾಡಬೇಕಾದ ಇಷ್ಟೇ. ಪಂಥಾವನಕ್ಕೆ ನಾನು ರೆಡಿ ಇದ್ದೀನಿ, ನಂಬರ್ 1. ಬಹಿರಂಗ ಚರ್ಚೆಗೆ ಬಹಿರಂಗ ವೇದಿಕೆ. ಪಬ್ಲಿಕ್ ಟಿವಿ ಉಲ್ಲೇಖಿಸಿ ಡಿಕೆಶಿ ಹೇಳಿಕೆ. ಇನ್ನು ಡಿಕೆ ಶಿವಕುಮಾರ್ ಆಸ್ತಿ ಕುರಿತಾದ ಆರೋಪಗಳು ಇದೇ ಮೊದಲೇನೂ ಅಲ್ಲ. ಈ ಹಿಂದೆಯೂ ಇಂಥದ್ದೊಂದು ಆರೋಪ ಕೇಳಿ ಬಂದ ಸಂದರ್ಭದಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಬಹಿರಂಗ ವೇದಿಕೆಯನ್ನ ಕಲ್ಪಿಸಿತ್ತು. ಅಂದು ಸ್ವತಃ ಡಿಕೆ ಶಿವಕುಮಾರ್ ಅವರು ಪಬ್ಲಿಕ್ ಟಿವಿಯಲ್ಲೇ ಚರ್ಚೆ ನಡೆಸಿದ್ರು. ಅಂದಿನ ಘಟನೆಯನ್ನ ಡಿಕೆ ಶಿವಕುಮಾರ್ ಇಂದು ಉಲ್ಲೇಖಿಸಿದ್ರು. ಪಂಥ ಅಣ್ಣ, ನೀನು ಯಾವತ್ತು ಟೈಮ್ ಹೇಳ್ತೀಯ ಅಣ್ಣ, ನಾನು ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡಲಿ, ಟೈಮು ಫಿಕ್ಸ್ ಮಾಡಲಿ. ಒಂದ್ಸತಿ ನೀವು ಇದನ್ನ ನಮ್ಮ ಪಬ್ಲಿಕ್ ಟಿವಿ ಅವ್ರು ಮಾಡ್ಬಿಟ್ರಲ್ಲ, ಟೈಮ್ ಫಿಕ್ಸ್ ಮಾಡ್ಬಿಟ್ಟು ಚೇರ್ ಇಟ್ಬಿಟ್ಟು ನೀ ರೆಡಿ, ಬೇರೆಯವ್ರಿಗೆಲ್ಲ ಅದೆಲ್ಲ ಜನ ನೋಡ್ಬೇಕು. ನಿಂದು ಒಂದೇ ಟಿವಿ ಮಾಡ್ಕೊಂಡು ನೀನು ಒಂದೇ 15 ಸತಿ ತೋರಿಸ್ಬಿಟ್ಟೆ ಅದನ್ನ. ಇಲ್ಲ, ನಾನು ವೀಕ್ ಆಗಿ ಮಾತಾಡ್ತೀನಿ ಬಿಡು. ನಿಖಿಲ್ ಸ್ಟೇಟಸ್ ಏನು ಎಂದು ಡಿಕೆಶಿ ಪ್ರಶ್ನೆ. ಅಧಿಕಾರ ಪಿತ್ತ ನೆತ್ತಿಗೇರಿದೆ, ದುರಹಂಕಾರ ಬೇಡ. ಡಿಕೆಗೆ ನಿಖಿಲ್ ಕುಮಾರಸ್ವಾಮಿ ಹಿಗ್ಗಾಮುಗ್ಗಾ ತರಾಟೆ. ಇಷ್ಟು ದಿನ ಡಿಕೆಶಿ ಎಚ್ಡಿಕೆ ನಡುವೆ ನಡೆಯುತ್ತಿದ್ದ ವಾಗ್ಯುದ್ಧದಲ್ಲಿ ನಿಖಿಲ್ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಆದ ನಾನು ಎಂಬ ಬೋರ್ಡ್ ಬಗ್ಗೆ ವ್ಯಂಗ್ಯ ಮಾಡಿದ್ದ ನಿಖಿಲ್ಗೆ ಡಿಕೆಶಿ ಟಾಂಗ್ ಕೊಟ್ಟು ಅದಕ್ಕೆಲ್ಲ ಪ್ರತಿಕ್ರಿಯೆ ಸಲ್ಲ. ಲೋಕಲ್ ಲೀಡರ್ ಮಾತಾಡ್ತಾರೆ, ಅವರ ಸ್ಟೇಟಸ್ ಏನು ಅಂತ ವ್ಯಂಗ್ಯವಾಗಿಯೇ ತಿರುಗೇಟು ಕೊಟ್ರು. ಇದಕ್ಕೆ ಹಾಸನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಡಿಕೆಗೆ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಡಿಕೆಶಿಗೆ ಅಧಿಕಾರದ ಪಿತ್ತ ನೆತ್ತಿಗೇರಿದೆ, ಮಾತಿನ ಮೇಲೆ ನಿಗಾ ಇರಲಿ, ದುರಹಂಕಾರ ಬೇಡ ಎಂದು ಖಾರವಾಗಿಯೇ ವಾಗ್ದಾಳಿ ನಡೆಸಿದ್ದಾರೆ. 130 ಶಾಸಕರಿದ್ರು ಏನು ಅರ್ದಿದ್ದೀರಂತ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ನೋಡಪ್ಪ, ಆ ಹುಡುಗನ ನಾನು ಉತ್ತರ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನಮ್ಮ ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಡ್ತಾರೆ. ಅವ್ರ ಲೋಕಲ್ ಲೀಡರ್ಗಳಿದ್ದಾರೆ. ನಟರಾಜ ನೋಡಿ, ಹೇಗೆ ಕೊಡಪ್ಪ ಅದೇನ, ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ. ಇನ್ನು ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ಮೇಲೆ ಬೇಕಾದ್ರೆ ಏನೋ ಗೊತ್ತಿಲ್ಲ. ಈಗ ದೇವೇಗೌಡ ಹೇಳಿರಲ್ವೇ, ಏನೋ ನಿಮ್ಮ BJP ಗೌರ್ಮೆಂಟ್ ಬಂದ್ಬಿಟ್ರೆ ನಾನು ದೇಶ ಬಿಟ್ಟು ಹೊಂಟೋಗ್ತೀನಿ ಅಂತ. ಇವ್ರು ನರೇಂದ್ರ ಮೋದಿ ಹೇಳಿದ್ರೆ ಬೇಡ ನಮ್ಮನೇಲೇ ಜಾಗ ಕೊಡ್ತೀನಿ ಬನ್ನಿ ಅಂತ ಕರೆದಿದ್ರು. ಅವ್ರದ್ದೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಕ್ಕಾಗಲ್ಲ.
ಟೈಮ್ಗೆ ಹೆಂಗೆ ಬೇಕು. ಈಗ ರಾಜ್ಯಸಭಾ ಬೇರೆ ಆಗ್ಬೇಕಲ್ಲಪ್ಪ. ಸಾಹೇಬರು ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಒಂದು ಅರ್ಥಕೊಳ್ಳಿ, ಇವತ್ತು ಅವ್ರಿಗೇನು ಜನ ಸ್ಟೇಟಸ್ ಕೊಟ್ಟಿದಾರಲ್ಲ, ಉಪಮುಖ್ಯಮಂತ್ರಿ ಸ್ಟೇಟಸ್, ಇದು ನಾಡಿನ ಜನತೆ ಅವ್ರಿಗೆ ಭಿಕ್ಷೆ ಕೊಟ್ಟಿದ್ದಾರೆ. ಅದನ್ನ ಕಣ್ಗೊತ್ಕೊಂಡು ಅಧಿಕಾರ ಇದ್ದಾಗ ದುರಂಕಾರ ಪಡೆದಿರಾ, ದುಡ್ಡಿನ ಮದ ತಲೆಗೇರಿ ಜಾಸ್ತಿ ಮಾತಾಡಿದಿರಾ, ತಲೆ ತಗ್ಸಿ ಜನಗಳಿಗೆ ಗೌರವಿತವಾಗಿ ದುಡಿತಕ್ಕಂತ ಕೆಲಸ ಮಾಡ್ಲಿ. ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಏನು ಅಂತಕ್ಕಂಥದ್ದು ಈ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ. ಮಿಸ್ಟರ್ ಶಿವಕುಮಾರ್ ಅವರು ಲಘುವಾಗಿ ಮಾತನಾಡ್ತಕ್ಕಂಥದ್ದು ಬೇಡ. ಪಾಪ ನೋಡ್ದೆ ಎಲ್ಲ ಇವಾಗ ಮಾತಾಡಿದ್ದಾರೆ. ಬೆಂಗಳೂರಿಂದ ಬಂದು ಯಾರ್ಯಾರೋ ಪಾಪ ಇನ್ವೆಸ್ಟ್ ಮಾಡಿ ಜಮೀನ್ ಇಟ್ಕೊಂಡಿದಾರಲ್ಲ, ಯಾರ್ಯಾರ್ದು ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಇಟ್ಕೊಂಡವ್ರಲ್ಲ ಇವರು. ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಅನುಕೂಲ ಮಾಡ್ಕೊಡಕ್ಕೇನ್ರಿ ಇದು? 80% ಜನ ಒಪ್ಕೊಬಿಟ್ಟವ್ರ? ಇವರೇ ಕೂತ್ಕೊ ತೀರ್ಮಾನ ಮಾಡ್ಬಿಟ್ರ? ಹೋಗಿ ಏನಾದ್ರು ನೀವು ಪರಿಶೀಲನೆ ಮಾಡಿದೀರಾ? ಅಧಿಕಾರಿಗಳೇನಾದ್ರೂ ಹೋಗಿ ಆ ಹಳ್ಳಿಗಳಲ್ಲಿ ಏನಾದ್ರೂ ಸಭೆಗಳು ಕಂಡಕ್ಟ್ ಮಾಡಿದಾರಾ? ರೈತರನ್ನ ಭೇಟಿ ಮಾಡಿದೀರಾ? ನಿಜವಾದ ರೈತರನ್ನ, ಸಣ್ಣ ರೈತರ ಸಂಕಷ್ಟ ಗೊತ್ತಿದ್ಯಾ ಅವ್ರಿಗೆ? ಈ ದುರಾಂಕಾರದ ಮಾತು, ದರ್ಪದ ಮಾತುಗಳು ಬಹಳ ದಿನ ನಡೆಯೋದಿಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬ ಅರ್ಥ ಮಾಡ್ಕೊಳ್ಬೇಕು. ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಬೇಡ. ಅಧಿಕಾರ ಯಾವನಿಗೂ ಶಾಶ್ವತ ಅಲ್ಲ. 28ಕ್ಕೆ ಮಾಜಿ ಆಗ್ತಾರೆ ಮಿಸ್ಟರ್ ಡಿ ಕೆ ಶಿವಕುಮಾರ್. ತಲೆಯಲ್ಲಿ ಅರಿವಿರ್ಲಿ. ಒಟ್ನಲ್ಲಿ ದೊಡ್ಡಗೌಡರ ವಿರುದ್ಧ ಡಿಕೆಶಿ ಸಮರ ಸಾರಿದ್ದು, ಈ ವಾಕ್ಸಮರ ಇನ್ನೂ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.